ನೋಡ್ದಕ್ಕ ನಾನು ಹೇಳಿದ್ರೆ ಕೇಳ್ತಿದ್ದಿಲ್ವಲ್ಲ. ನೋಡ್ದ ಈಗ್ಲಾರೆ ಗೊತ್ತಾಯ್ತಾ ಹೆಂಗೆ ಅಂದ್ಬಿಟ್ಟು ಹುಡ್ತರಿದ್ರು ಗುಡ್ಸೋಟಿಕನ ಹಾಕು ಅವಳನ್ನ ಹೋಗೋಗಿ ಮಾಡ್ಕೊಂಡಲ್ಲ. ನನ್ನ ಮಾತಾ ಕೇಳಿದರೆ ನಿಮ್ಗೆ ಇಷ್ಟೆಲ್ಲ ಆಗಂಗೇ ಇಲ್ಲ ಅಲ್ಲ. ನಾನು ಎಷ್ಟೆಲ್ಲ ಹೇಳಿದ್ನಕ್ಕ ನಾನು, ನೀನು ಅರ್ಥನೇ ಮಾಡ್ಕೊಳ್ಳಿವಲ್ಲ ನೀನು. ನೋಡ್ದ ಈಗ ಹೆಂಗಾಯ್ತು ಅಂದ್ಬಿಟ್ಟು ಅಲ್ಲಕ್ಕಂತಾಯಿ ಏನೋ ಇನ್ನೂರು ಹಂಗಂತ ಕುಂತವ್ರಲ್ಲ. ನಿಜವಾಗ್ಲೂ ಅವಳು ಹಂಗಾರೆ ನಮ್ಮ ಮನೆಗೆ ತೊಡಗಲಿ ಆಗ್ಬಿಟ್ಲಾ? ಇನ್ನೋರ್ಗೆ ಸುಳ್ಳು ಹೇಳಕ್ಕೇನು ಹುಚ್ಚಕ್ಕ ಹೇಳ್ತೀಯಲ್ಲ ನೀನು. ಸುಳ್ಳು ಹೇಳಕ್ಕೆ ಅವ್ರಿಗೇನು ಹುಚ್ಚು ಬಂದಿದ್ದದ? ಸುಮ್ಮನೆ ಹೇಳಕ್ಕೆ ಅವ್ರಂಗೆಲ್ಲ ಸುಳ್ಳು ಹೇಳಕ್ಕಿಲ್ಲ ಕನಕ. ಇನ್ನೋರು ಏನಿದ್ರು ನಿಜನೇ ಹೇಳೋದು. ಬಾಯಲ್ಲಿ ಮುನ್ನಾಕ ಹೋಗು. ನನ್ನ ಮಾತಾ ನೀನು ಕೇಳಲಿಲ್ಲ ಕತೆ ನೀನು. ಯಾಕೆ ಹೇಳೋಣಂತ ಹಿಂಗೆ ಅಂತ ನೀನು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಕಂದ್ಬಿಡು. ನೀನು ಅರ್ಥ ಮಾಡ್ಕೊಂಡಿದ್ರೆ ಹಿಂಗೆಲ್ಲ ಆಗಂಗೆ ಇಲ್ಲ ಕತೆ. ನಾನು ಬೇಡ ಕನಕ ಅವಳು ಬೇರೆ ಎಲ್ಲ ನಾನು ತೋರಾಕ್ತೀನಿ ಸುಮ್ಕಿರಕ. ನಾನು ಮಾಡೋಕ್ಕಾಯ್ತದೆ ಅಂತ ಅಂದ್ರೂ ಕುಣ್ಕ ನಿಂತ್ಕೊಂಡಲ್ಲಿ ಹೆಂಗೆ ಮಾಡೋದು? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣವ. ಮೂರನೇ ಸತದಲ್ಲಿ ಹುಟ್ಟವಳೆ ಅಂತ ನನಗೆ ಏನು ಗೊತ್ತಾಗೋರು ಅವ್ವನೂ ಅಪ್ಪನೂ ಏನು ಹೇಳಿಲ್ಲ. ಯಾವ ಥರ ಸುಳ್ಳು ಹೇಳ್ಬಿಟ್ಟು ಇದು ಮಾಡಿದ್ರು ನೋಡು. ಅವ್ವ ನಿಜವಾಗ್ಲೂ ನನಗಂತೂ ನಂಬಕ್ಕೆ ಆಯ್ತಿಲ್ಲ ಕಣವ. ನನಗಂತೂ ದೇವ್ರನ್ಗೂ ನಂಬಕ್ಕೆ ಅಸಾಧ್ಯ ಆಯ್ತದ ನನಗೆ. ಏನು ಹೇಳ್ದಾನೆ ಮಾಡಿಬಿಟ್ಟು ಆ ಮಟ್ಟಿಗೆ ಹೊರ್ಕೊತಿದ್ಲಲ್ಲ. ಇನ್ನು ನಡಿಪತ್ತು ಯಾರು ಬಾಗಿದ್ಬಿಟ್ಟಿರಿ ಇನ್ನೆಷ್ಟು ಮಟ್ಟು ಕರ್ಕೊತಿದ್ಲಾರ ಅವ್ವ ಗುಡ್ಸಾಟಿ. ಒಂದು ಮಾತಾಡ ಒಂದ್ಬಿಟ್ಲವ. ಯಾವ ಥರದಲ್ಲಿ ಮಾತಾಡೋದು ಗೊತ್ತಾ? ನಾನೇ ಆಗಿದ್ರೆ ಅಕ್ಕ ಅವಳಿಗೆ ಹೆಂಗೆ ಇಳಿಸಿದೆ ಗೊತ್ತಾ? ಮರ್ಬದಿಯ ಕೂತ್ಕೊಂಡೆ ಬಾಯಿ ಮುಚ್ಕೊಂಡು ಅಂತ ಚಂದಾಗಿ ಇಳ್ಸನು. ಇನ್ಯಾಕೆ ಹೋಗೋಣ ಅನ್ಕೊಬಿಟ್ಟೆ. ಮದುವೆಟ್ಟಿಂದ ಓಡೋಗಿರೋದು ಯಾಕೆ ಅನ್ಕೊಬಿಟ್ಟಿದ್ದಿ? ಅದಕ್ಕೆ ಮತ್ತೆ ಇನ್ನೇನು ಸುಮ್ಮನೆ ಓಡೋಗಕ್ಕೆ ಅವ್ನಿಗೇನು ಹುಚ್ಚ ಹೇಳು? ಸುಮ್ಮನೆ ಓಡೋಗಕ್ಕೆ ಹುಚ್ಚಕ್ಕ ಅವನಿಗೆ. ಇವಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದಕ್ಕೆ ಗ್ರಹಗತಿ ಸರಿ ಇಲ್ದವತ್ಗೆ ಅದಂಗೆ ಆಡ್ಸಿರೋದು ಗೊತ್ತಾ? ಹೋಗು ಅವನೇಗೋ ಬಚಾಯಿಸ್ಕೊಂಡ ಅದು ಇವನೇ ಸಿಗಾಕೊಂಡಲ್ಲಕ್ಕ. ಈಗ ಏನು ಕತೆ ಇದು? ಏನು ಕತೆ ಹೇಳು? ನಿಜವಾಗ್ಲೂ ಏನೋ ಕಾತದೆ ಕನಕ ಅರುಣನ್ಗೆ. ನೋಡಕ್ಕ ನನ್ನ ಮಾತು ಕೇಳು. ಆದಷ್ಟು ಬಿರ್ನಿಯ ಅವ್ರುಣ್ಣು ಇವಳು ದೂರ ಮಾಡಲಿಲ್ಲ ಅಂದರೆ ಅಕ್ಕ ನಾನು ಏನಂದೆ ಅಂತ ಕೇಳ್ಕೊ. ನಿಜವಾಗ್ಲೂ ನಿನ್ನ ಮಗನಿಗೆ ಏನಾರ ಒಂದು ಅಪಾಯ ಕಾದೇ ಇರ್ತದೆ ಕನಕ. ಅಷ್ಟು ಬಿರ್ನಿಯ ದೂರ ಮಾಡೋದು ಕಲಿ ನೀನು. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನೂರು ಹೆಂಗಂದ್ರು ಅವಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದು. ನಿಮ್ಮ ಮಗನಿಗಂತೂ ತೊಂದರೆ ಆಗೇ ಆಯ್ತದೆ ಅಂತ ಅಂದಿಲ್ವಾ ಅಕ್ಕ? ಆಮೇಲೆ ಇನ್ನೂ ಅವ್ರದ್ದು ಶಾಸ್ತ್ರ ಆಗಿಲ್ಲ. ಆಮೇಲೆ ಸಾಸ್ಗಿಸ್ರ ಆಗಕ್ಕೆ ಅವಕಾಶ ಅಂತೂ ಮಾಡ್ಕೊಡೋಕ್ಕೆ ಹೋಗ್ಬೇಡ ನೀನು. ಹೊಸಿ ನೋಡು ನೀನು. ಇಲ್ಲಕ್ಕಂತ ಹಾಕು. ಅವಳು ಬೇರೆ ರೂಮು ಇವ್ನು ಬೇರೆ ರೂಮ್ ಅಲ್ವಾ? ನಾನು ಅವತ್ತೇ ಹೇಳ್ಬಿಟ್ನಲ್ಲ ಅವ್ಳು ಕೊಟ್ಟೆ ನೀನು ಶಾಸ್ತ್ರ ಪಾಸ್ತ್ರ ಕೇಳಗಂಟ ಒತ್ತಿಗೆ ಹೋಗಿ ಮನೆಗೆ ಬೇಡ ಅಂತ. ಅಷ್ಟರಲ್ಲಿ ಇರಲಿ. ಇಲ್ಲ ಅಂದ್ರೆ ಮಾತ್ರವಾಕ ನಾನು ಹೇಳ್ತೀನಿ ಕೇಳ್ಕೊ. ನಿಜವಾಗ್ಲೂ ಅರುಣನ್ಗೆ ಏನೋ ಜೀವಕ್ಕೆ ಅಪಾಯ ಇದ್ದೇ ಇರ್ತದೆ ಕನಕ. 500 ಹೇಳಿರ್ತಾನೆ ನಿನಗೆ. 500 ಮಾತಾ ತೆಗ್ದಾಕ್ಬೇಡ ಕನಕ. ಅವರು ಆಗ್ಲಿಂದ ನನಗೆ ಬೇಕಾದಂಗೆ ಗೊತ್ತು. ಅವರು ಬರ್ದಂಗೆ ಪೆನ್ನಲ್ಲಿ ಬರ್ದಂಗೆ ಹೇಳ್ತಾರೆ ಗೊತ್ತಾ? ನನಗೆ ಅದೇ ಯತ್ನ ಆಯ್ತು. ಅದಕ್ಕಂತ ಈ ಅಷ್ಟೊತ್ತಿಂದನೂ ನನ್ನ ಮಗನಿಗೆ ಏನಾದೋ ಏನೋ ಏನು ಕತೆಯೋ ಅಶೋಕ ಮದುವೆಟ್ಟಿಂದ ಓಡೋದಾಗಲಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ರೆ ಇವತ್ತು ನನ್ನ ಮಗನಿಗೆ ಈ ಪರಿಸ್ಥಿತಿ ಬರ್ತಿತ್ತಿಲ್ಲ. ನನ್ನ ಮಗನ ನಾನೇ ಹಿಂಸೆ ಮಾಡಿ ಮದುವೆ ಮಾಡ್ದಂಗೆ ಆಯ್ತಲ್ಲ ಬಲವಂತದಿಂದ ಬಂತ. ಒಸಿ ಎದುರುಕಾಯ್ತಲ್ಲಕ್ಕಂತ ನನಗಂತೂ ಸಖತ್ ಎದುರುಕಾಯ್ತದೆ. ನಾನು ಹೇಳಕ್ಕೆ ಕೇಳು. ಮೊದಲು ಅವಳನ್ನ ಮನೆಯಿಂದ ಬಿಟ್ಟು ಓಡಿಸು. ಆಮೇಲೆ ಇನ್ನು ಮುಂದಕ್ಕೆ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆಯಿತಾ? ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ. ನೀವು ನಿಂತಾನೆ ನನ್ನ ಮೇಲೆ ನಂಬಿಕೆ ಇಡು. ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ಕಣವ ಆಯಿತು. ಏನೋ ದೇವ್ರು ಬರಂಗೆ ಬಂದು ನೀನು ಹೆಂಗೋ ಸದ್ಯಕ್ಕೆ ಶಾಸ್ತ್ರ ಪಾಸ್ತ್ರ ಆದ್ಮೇಲೆ ಏನಾಗೋದೋ ಏನೋ. ಇನ್ನು ಗಂಡ ಇರ್ತೀನಿ ಅನ್ನೋದಕ್ಕೆ ತಾಲಿ ಕಟ್ಟ ತಕ್ಷಣ ಗಂಡ ಇರ್ತೀರ ಸಂಸಾರ ಮಾಡ್ದಾನೆಯೇ. ಸಂಸಾರ ಒಂದು ಆಗ್ದಂಗೆ ಇದ್ಬಿಟ್ರೆ ನಾವು ತಡೆದ್ಬಿಟ್ರೆ ಆಮೇಲೆ ಎಲ್ಲ ಸರಿ ಆಯ್ತದೆ ಅಲ್ವ ಕನಕ? ಬೇಡ ಸುಮ್ಕಿರು. ಅದಕ್ಕೆ ನಾನು ಹೇಳ್ತಿರೋದು. ಭಾಳ ಕಾಯಬೇಕು ಅವ್ರನ್ನ ಆಯಿತಾ? ಶ್ವಾಸ ಮಳ್ಳಿ ಹಂಗೆ ಆಮೇಲೆ ಮಾತಿಗೆ ತರ್ಕೊಬಿಟ್ಟವ್ರು ಇಬ್ರು. ಅದು ಯಾಕಬೇಕು ಕಾಯ್ಕೊಂಡು ಕೂತ್ಕೊಳ್ಳೋದೆ? ಆಚೆಗೀಚೆಗೆ ಬಿಡೋದೇ ಬೇಡ ಅವ್ರನ್ನ. ಏನು ಕಾಯೋದು ಏನೋ ಕಾಣಕ್ಕಂತ ಏನು ಮಾಡೋದು? ಆಗ್ಲಾರಿ ಅವ್ರು ಕಂಡ್ರಾಗಿತ್ತಿಲ್ಲ. ಆಗ ದೂರವಾಗಿದ್ರು. ಈಗ ಚೆನ್ನಾಗೆ ಅವ್ರೆ. ಏನು ಎಷ್ಟು ದಿವಸ ಅಂತ ದೂರ ಇಡೋಕ್ಕಾಗೋದು ಒಬ್ರಿಗೊಬ್ಬರನ್ನ? ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ ನನಗಂತವೆ. ಕಾಣಕತ್ತು ಹೋಗತ್ತಾಗೆ. ಎಲ್ಲೋಗಿದ್ರಿ? ಎಲ್ಲ ಹೋಗಿದ. ನೀವೆಲ್ಲ ಹೋಯ್ತಿದ್ದೀರಿ? ಒಂಚೂರು ಅಲ್ಲಿ ತಗೊಂಡು ಓಟ್ ಬರೋದಂತ ಹೋಯ್ತವನಿ. ಅದೇನೋ ಅರುಣ ಅವ್ರ ಆಫೀಸಿಂದ ಫೋನ್ ಬಂದಿತ್ತಂತೆ. ಅದೇನೋ ಅವ್ರ ಬಾಸು ಫೋನ್ ಮಾಡಿದ್ರಂತೆ ಬಂದು ಕೆಲಸ ಸೇರ್ಕೊ ಅಂತ. ಸಂದಿಗೇನೋ ಉಂಡ್ಬೇಕು ಅಂತಿದ್ದ. ಅದೇನು ಹೋಗಿ ನೋಡೋದೇನು? ಏನ ಯಾರನ್ನ ಹೇಳಿ ಕೇಳಿ ಹೋಯ್ತಾ ನಾನು? ಅದೇ ಅಂಗಡಿ ಹೋದ ನಾನು. ಯಾಕೆ ಕೆಲ್ಸಕ್ಕೆ ಹೋಗೋದು ಬೇಡ ಏನು ಬೇಡ ಆರಂಭ ಮಾಡ್ಕೊಂಡಿರ್ಲಿ ಅಂತ ನಾನು ಹೇಳಿಲ್ವಾ? ಒಂದ್ಸತಿ ಅರ್ಥ ಹಾಕಿಲ್ವಾ? ಪರವಾಗಿಲ್ಲ. ಅವನ್ಯಾರು ಹೋಗಕ್ಕೆ ಕೇಳ್ದವ್ರು ಆಳೆ ಹೊಂಟ್ಕೊಂಡೆ ಬಿಟ್ನಾ. ನಮ್ಮ ಅವ್ವ ಅಪ್ಪನ ಮಾತೇನು ಕೇಳಬೇಕು ಅಂತ ಏನೋ. ಅವ್ರು ಯಾವಾಗ ಯಾರು ಅವ್ರನ್ನ ಕೇಳಬೇಕು ನಾನು ಅಂದ್ಕೊಂಡಿದ್ದಾನೇನೋ. ಪರವಾಗಿಲ್ವಲ್ಲ ಸುಮಾರಾಗೆ ಅದೇ. ಅಯ್ಯೋ ಹೇಗೆ ಬೆಂಕಿ ಕಾಕನ ಹೋಗು. ಮುಂಡೆ ಏನು ಉದ್ದಾರ ಆಗೋ ಬುದ್ಧಿ ಕಲ್ತಿದವ. ಎಲ್ಲಾರೇ ನಮ್ಮ ಅವ್ವ ಅಪ್ಪ ಬತ್ತೆ ಕೇಳ್ಬಿಟ್ಟು ಆಮೇಲೆ ತೀರ್ಮಾನ ಹೇಳ್ತೀನಿ ಅಂತ ಅವ್ರು ಬಾಸ್ ಕೇಳ್ತಾನೆ ಬಿಟ್ಟು ಬತ್ತೀನಿ ಅಂತ ಒಪ್ಕೊಬಿಟ್ಟಂತ. ದಡ್ಡ ಮಾತಾಡ್ತೀಯಲ್ಲ ನೀನು. ಬುದ್ಧಿಲ್ವ ನಿನಗೆ? ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು. ಅಲ್ಲ ಇರೋದು ಕೆಲಸ ಸಿಕ್ಕತ್ತೆ ಖುಷಿ ಪಡ್ದಾನೆ. ಸಂಕಟ ಪಡ್ಸ ಆಯ್ತೀಯಲ್ಲ ನೀನು. ರೀ ನನ್ನ ಮಗ ಬೆಂಗಳೂರು ಗಂಟು ಹೋಗಿ ದುಡಿಬೇಕು ಅಂತ ಯಾವ ಹಣೆ ಬರನು ಬಂದಿಲ್ಲ.
ನನ್ನ ಮಗನಿಗೆ ಇರೋದೇ ಸಾಕು, ಇರೋದೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಅಷ್ಟಕ್ಕೆ ಸಾಕು ಹೊರ್ತು ಏನು ಬೇಕಾಗಿಲ್ಲ ಆಯ್ತಾ. ನೀವು ಸುಮ್ಮನೆ ಇರೋದು ಕಲೀರಿ. ಅವ್ನು ಯಾವ ಬೆಂಗಳೂರು ಕಳ್ಸಕ್ಕಿಲ್ಲ, ಮಾಡ್ರಸ್ಕು ಕಳ್ಸಕ್ಕಿಲ್ಲ. ನನ್ನ ಮಗ ನನ್ನ ಕಣ್ಣು ಮುಂಗಡೆ ಓಡಾಡ್ಕೊಂಡಿರ್ಲಿ. ಓಹೋ ಅತ್ತೆ ಮೆಚ್ಚಿಸಕ್ಕೆ ಕೆಲಸ ಹುಡಿಕೊಂಡೇನೋ. ಅತ್ತೆ ಮೆಚ್ಚಿಸಕ್ಕೆ ಅವ್ಳು ಮೆಚ್ಕೊಂಡ್ರೆ ಎಷ್ಟು ಬಿಟ್ರಷ್ಟು, ಅವಳು ನೆಚ್ಕೊಂಡು ನಮಗೇನು, ಅವಳು ಕಟ್ಕೊಂಡು ನಮಗೇನು, ಅವಳು ನೆಚ್ಕೊಳ್ಳಿ ಬಿಡ್ಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಆಯ್ತಾ. ಅವಳು ನೆಚ್ಚಿಸ್ಬೇಕು, ಅವ್ರು ಅವ್ನು ನೆಚ್ಚಿಸ್ಬೇಕು ಅನ್ನೋ ಹಣೆ ಬರ ನಮ್ಗೆ ಬಂದಿಲ್ಲ. ಇವನ್ಗೆ ಅವ ಹಣೆ ಬರ ಎಲ್ಲಾರೇ ಒಳ್ಳೇದಾಗಿ ಇತ್ಕೊಂಡು ಹೋಗ್ಕೊಂಡು ಇಲ್ಲೇ ವ್ಯಾಸಾಯ ಪಾಸಾಯ ಮಾಡ್ಸ್ಕೊಂಡು ಇರ್ತಾನೆ ಬಿಟ್ಟು ಇದೊಳೆ ಸರಿ ಆಯ್ತಲ್ಲ. ಏನು ಯಾವ ಇದ್ದಾರೆ ಅಂತ ತುಂಬ್ಕೊತಿದ್ದೀನಿ ನೀನು. ಸುಮ್ಮನೆ ಕೂತ್ಕೋ, ಹೋಗಿ ಗಂಡು ಇರ್ತೀವಿ ಹೆಂಗೋ ದುಡ್ಕೊಂಡು ಅಚ್ಚುಕಟ್ಟಾಗಿ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಅವ್ಳು ಅಡುಗೆ ಪಡ್ಗೆ ಮಾಡ್ಕೊಂಡು ಹೆಂಗೋ ನಿಮ್ಮದೇ ಕಾಲ ಕಳೀಲಿ. ಮೊದ್ಲು ಹೆಂಗಿದ್ರು ಹಂಗೆ ಪರವಾಗಿಲ್ವಲ್ಲ, ನೀನು ಸುಮಾರಾಗಿದ್ದೀಯೇ. ನನ್ನ ಮಗನ ಕಳ್ಸಕ್ಕಿಲ್ಲ ನಾನು ಯಾವ ಬೆಂಗಳೂರು ಕಳ್ಸಕ್ಕಿಲ್ಲ, ಮಾಡ್ರಸ್ಕು ಕಳ್ಸಕ್ಕಿಲ್ಲ. ನನ್ನ ಮಗ ಇಲ್ಲೇ ಇರಲಿ, ಯಾರು ಸವಾಸನೂ ಬೇಡ. ಓ ಇದೊಳೆ ಸರಿ ಆಯಿತು, ಸುಮ್ಮನೆ ಅದೇನೋ ಅಂತಿದ್ರಂತಂಗೆ ಆಯಿತು ಕತೆ. ಬಾಯ ಮುಚ್ಕೊಂಡು ಇರಬೇಕು, ಬಾಯಿ ಮುಚ್ಕೊಂಡು. ನನಗೆ ಅವೆಲ್ಲ ಆಯ್ಕಲಕ್ಕನಪ್ಪ, ನೀನು ಏನಾರು ಅನ್ಕೋ. ನನ್ನ ಮಗಳನ್ನಂತೂ ನನ್ನ ಮಗನಂತೂ ಕಳ್ಸಕ್ಕಿಲ್ಲ. ಅವಳು ಮಗಳನ್ನ ಅವಳು ಇರಿಸ್ಬೋದು, ಇಲ್ಲ ಕರ್ಕೊಂಡೋಗಿ ಅವಳು ಮನೆ ಇರಿಸ್ಕೊಂಡು ತಮ್ಮನ್ಗಾರು ಮಾಡ್ಕೊಳ್ಳಿ, ಇನ್ನೊಬ್ಬನಿಗಾರು ಮಾಡ್ಕೊಳ್ಳಿ ಮದುವೆ. ಅವಳು ನಾನು ಬೇಡಕ್ಕೂ ಬೇಡ. ಇದೇ ನಿಂಗೆ ಮಾತಾಡಿಲ್ಲ ನೀನು, ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಬಿಡು. ಪರವಾಗಿಲ್ಲ, ನೀನು ಒಳ್ಳೆ ಲಕ್ಷಣವಾಗಿ ಮಾತಾಡೋದು ಕಲ್ತಿದ್ದಿ. ಯಾವ ಚಾಡಿ ಕೊಟ್ಲು ಅವಳು ಚಾಡಿನ, ಅವಳು ಅವ್ನು ಬಡ್ಡಿನ ಬಡಿ ಅವಳೆ. ಅದಕ್ಕೆ ಬಾಬಾ ನಾನು ಸುದ್ದಿಯಕ್ಕೆ ಮತ್ತೆ ನಾನು ನೋಡ್ಕೊಂಡು ಅಂತ ಇದ್ದೀರಲ್ಲ ನೀವು. ನಾನೇನು ಮಾಡಿದೆ ಗಂಧ ನಾನು ನಿಂತ್ಕೊ ಬಾಯಿ ಮುಚ್ಕೊಂಡು. ನನ್ನ ತಂಗಿಗೆ ನಂಗೆ ಮಾತಾಡ್ತಾ ಇದ್ದೀರಿ ನೀವು. ಯಾಕೆ ಅವಳು ಇರೋದು ಮಾತಾಡ್ತಾಳೆ ಅದಕ್ಕೆ ಇರೋದು ಅಷ್ಟು ಚೆನ್ನಾಗಿ ಮಾತಾಡಕ್ಕಿಲ್ಲ ನಿನ್ನ ತಂಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಇದು ಬಿಡು. ಅಲ್ಲಕ್ಕನ್ ಬಾಬಾ ನಾನೇನು ಮಾಡಿದೆ ಬಾಬಾ, ಇದಕ್ಕೆ ಹಿಂಗೆ ಅಂತ ಇದ್ದೀರಿ. ನಾನು ಏನಾರು ಹೇಳ್ಕೊಟ್ಟಿದ್ದಾನೆ ಅಕ್ಕನಿಗೆ ಅಂತೆ ಬುದ್ಧಿಯ ನಾವು ಕಲ್ತಿಲ್ಲ. ಇದೇನು ಹಿಂಗಂತೀರಿ ನೀವು. ಸುಮ್ಮನೆ ಕೂತ್ಕೊ ಮಗ ನೀನು, ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನೀನು. ಮತ್ತೆ ಶ್ವಾಸೆ ಕಟ್ರೆ ಅಷ್ಟು ಆಸೆಗಿದ್ದವಳು ಇದಕ್ಕಿದ್ದ ಹಿಂಗೆ ಆಡ್ತಾವಳೆ ಅಂದ್ರೆ ಏನಂತ ಹೇಳ್ಬೇಕು. ಓಹೋ ಹಂಗಾರೆ ನಾನು ತಡ್ಡಿ ಅನ್ಕೊಬಿಟ್ಟಿದ್ಯಾ. ಈಗ ಅವಳು ಹೇಳ್ಕೊಟ್ಬಿಟ್ಟು ನಂಗೆ ಗೊತ್ತಾಗಬೇಕಾ ಅವ್ಳು ಯಾವ ಥರ ಮಾತಾಡಿದ್ಲು, ಜ್ಞಾನ ಇಲ್ವ ನಿನಗೆ ಯಾವ್ಯಾವ ಥರ ಮಾತಾಡಿದ್ಲು ಅಂದ್ಬಿಟ್ಟು. ಅವ್ರು ಹೋಗೋ ಬಾಯಿ ಬಂದಂಗೆ ಹೋದ್ರು ಬೈಸ್ಕೊಂಡು ನಾವು ಅವಳನ್ನ ಮಗಳು ಕೂಡ ಚೆನ್ನಾಗಿರ್ಬೇಕಾ ನಾವು. ಏನು ನನ್ನ ಮಗ ಏನು ಮಾಡ್ಬಾರ್ದು ತಪ್ಪು ಮಾಡಿದೆ, ಅದೇ ಕೊಂಡು ಓಡೋದಂದ್ರೆ ತಲೆ ಕಟ್ಟದ್ನಲ್ಲ ಅದಕ್ಕೆ ಆ ತಪ್ಪ ಹೇಳ್ತಿರ್ಗಾವ್ ನೀವು. ಈಗ ಆಗಿದಾಯ್ತು ಹೋಗಿದೋಯ್ತು, ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರದಲ್ಲ ಇದಕ್ಕೆ ಗಡಿಯ ನೀನು. ಹೋಗೋದೇನೋ ಒಯ್ದ ಬೆಂಗ್ಳೂರಿಗೆ ಹೋಗ್ಬೇಕು ಅಂತದೆ, ನಗ್ನಗಿತ ಕಳ್ಸ್ಕೊಡೋಗು. ಸುಮ್ಮನೆ ನೀನು ಬೇಡದವ್ದೆಲ್ಲ ನೀವು ತಲೆಗಟ್ಟಿಸ್ಕೊಂಡು ಸುಮ್ಮನೆ ನೀನು ತಲೆಗೆಡ್ಸ್ಕೊಳ್ಳೋದಲ್ಲ, ನಮಗೂ ತಲೆಗೆಡ್ಸ್ಬೇಡ ನೀನು. ಹೋಗೋ ಹೊತ್ತಲ್ಲಿ ನಗ್ನಗಿತವ ಹೋಗಿ ಕಳ್ಸ್ಕೊಡೋಗಿ ಹೋಗಿ ಸುಮ್ಮನೆ. ಅದು ಯಾಕೆ ಹೊಟ್ಟೆ ಉಡ್ಸಿ ನೀನು, ಏನು ನೀನು ಸರಿಯಾ ನೀನು ತಗೆ. ನಾನು ಯಾವ ನಗ್ನಗಿತ ಕಳ್ಸಕ್ಕಿಲ್ಲ, ಹೆಂಗೋ ಕಳ್ಸಕ್ಕಿಲ್ಲ ನಾನು. ನಾನೇಕೆ ನಗ್ನಗಿತ ಕಳ್ಸಕ್ಕೆ ಹೋಗಾನೆ, ನನಗೆ ಹುಚ್ಚ ಕಳ್ಸಕ್ಕೆ. ನಗ್ನಗಿತ ಬೇರೆಯಾ, ಯಾವ ನಗ್ನಗಿತ ಕಳ್ಸಕ್ಕಿಲ್ಲ, ಎಂಥದ್ದು ಕಳ್ಸಕ್ಕಿಲ್ಲ ನಾನು. ನನಗಂತೂ ಅವ್ನು ಹೋಗೋದು ಇಷ್ಟನೂ ಇಲ್ಲ, ಹೋಗೋಕ್ಕೂ ನಾನು ಬಿಡೋಕ್ಕೂ ಇಲ್ಲ ನಾನು. ನನ್ನ ಮಗನ ಇಲ್ಲೇ ಇರಲಿ ಬಿಡು. ನನ್ನ ಮಗ ಅಚ್ಚುಕಟ್ಟಾಗಿ ನಮ್ಮ ಕಡೆ ಮುಂದ್ಗಡೆ ಓಡ್ಕೊಂಡಿರಲಿ. ಬೆಂಗಳೂರು ಗಂಟೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು. ನಾನೇ ಬರ ಏನು ಬಂದಿದ್ದು ಇರ್ಸ್ತಾರ ಅವ್ಳು ಮಗಳ ಕರ್ಕೊಂಡು ಹೋಗ್ಲಿ. ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪಕ್ಕೂ ಇಲ್ಲ, ಏನೂ ಇಲ್ಲ. ಅದೇನಾದ್ರು ಆಗೇ ಬಿಡಲಿ. ಬಮ್ಮಿ ಹೋಗದ ಇದ್ರು ಬಾಯಲ್ಲಿಟ್ಟಕ್ಕೆ ಇದಕ್ಕೆ ಹಿಂಗಾಡಳು ಇವಳು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಳ್ಳೆ ನೋಡಲಿ, ಆಟ ಮಾಡಬೇಡ ನೀನು. ಏನೋ ಅಲ್ಲಿ ಏನು ಮಾತ್ಕಿ ತಡಕ್ಕೆ ಹೋಗ್ಬೇಡ ನೀನು. ಒಳ್ಳೆ ಏನು ನಿಮ್ಗೇನು ಬುದ್ಧಿ ಸಾಕು ನಿಮಗೆ ತಗಿ. ಯಾಕೆ ಹಿಂಗಾಡಿರಿ ನೀವು, ಇನ್ನೊಂದು ಚೂರು ಬುದ್ಧಿ ಇಲ್ಲಕ್ಕ ತಾಕು. ಲೇ ನೋಡಲಿ ಹೆಂಗೆ ಹೋದಳು ಅಲ್ಲಿ, ಏನು ಅಂದ್ಬಿಡಕಲ್ಲ ಅಲ್ಲಿ. ಸುಮ್ಮನಿರ್ಲೆ ಹೋದ್ರು ಹೋಗ್ಲಿ ಪಾಪ, ಚೆನ್ನಾಗಿರ್ಲಂತೆ. ಒಳ್ಳೆ ತಲೆಗೆಡ್ಸ್ಬೇಡ ನೀನು. ಸುಮ್ಮನೆ ಹೋಗಿ ಮರೆ. ನೀನು ಅದೇನು ನೋಡೋದು ನನಗೆ ಗೊತ್ತು. ನನ್ನ ಮಗನ ಕಳ್ಸಕ್ಕಿಲ್ಲ ಅಂದ್ಮೇಲೆ ಕಳ್ಸಕ್ಕಿಲ್ಲ ಅನ್ಕೋತದೆ. ಹೆಂಗೆ ಹೋದ ನಾನು ನೋಡ್ತೀನಿ. ಹೋಗಿ ನಿನ್ನ ಬಂಗ ನೀನು ನೋಡೋಗಿ ಹೋಗಿ. ಜಾಸ್ತಿ ಮಾತು ಕಿತ್ತಾಡ್ಬೇಡಿ. ಯಾರು ಕೂಡ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹೋಗಿ ಸುಮ್ಮನೆ ಅದೇ ನಿನ್ನ ಬಂಗ ನೀನು ನೋಡೋಗು.